ಪ್ರೀತಿಸಿ ಮದುವೆಯಾಗಿ ಇಬ್ಬರು ಮಕ್ಕಳ ಬಳಿಕ ಕೈಕೊಟ್ಟಿದ್ದಾನೆ ಪತಿರಾಯ. ಒಂದು ವಾರದಿಂದ ಪತಿ ಅಂಗಡಿ ಮುಂದೆ ಪತ್ನಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 5 ವರ್ಷ ಆಗಿದೆ ಮದುವೆ ಆಗಿ, ಇಬ್ಬರು ಮಕ್ಕಳು. ಒಂದು ವಾರದಿಂದ ಪತಿ ಎಸ್ಕೇಪ್ ಇಲ್ಲ. ಪತಿ ಅಂಗಡಿ ಮುಂದೆ ಪತ್ನಿ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಬ್ಬರು ಮಕ್ಕಳೊಂದಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪತ್ನಿ ಮದುವೆಯಾಗಿ 5 ವರ್ಷ ಆಯಿತು, 3 ವರ್ಷ ಸಂಸಾರ, ಇಬ್ಬರು ಮಕ್ಕಳು. ಎಲ್ಲಿ ಅಂದರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನ ಅಲ್ಲಿ ಆಗಿರುವಂಥ ಘಟನೆ ಇದು ಆಗ್ತಾ ಇರೋದು. ಲಿಂಗಸಗೂರಿನ ದರ್ಶನ್ ಮೆಹ್ತಾ ಎಂಬಾತ ವಂಚನೆ ಮಾಡಿದ್ದಾನೆ. ಹಟ್ಟಿ ಗ್ರಾಮದ ಅಮೃತ ಜೊತೆ ದರ್ಶನ್ ಮದುವೆ ಮಾಡಿಕೊಂಡಿದ್ದ. ರಾಯಚೂರಿನ ಜಿಲ್ಲೆ ಲಿಂಗಸಗೂರು ತಾಲೂಕಿನ ಹಟ್ಟಿಯ ಹುಡುಗಿ, ಲಿಂಗಸಗೂರು ಹುಡುಗ. ಪೊಲೀಸ್ ಹಾಗೂ ಕುಟುಂಬಸ್ಥರ ಸಮ್ಮುಖದಲ್ಲಿ ವಿವಾಹ ಆಗಿತ್ತು. ಬೇರೆ ಜಾತಿ ಕಾರಣಕ್ಕೆ 2 ವರ್ಷದಿಂದ ಪತಿಯ ಸಂಪರ್ಕ ಇಲ್ಲ. ಪತಿ ಮನೆಯವರು ಮನೆಯಿಂದ ಆಚೆ ಹಾಕಿರುವಂಥ ಆರೋಪ. ಗಂಡ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತ ಪತ್ನಿ ಅಂಗಡಿ ಮುಂದೆ ಕೂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 5 ವರ್ಷ ಆಗಿದೆ ಮದುವೆ ಆಗಿ, ಅಂಗಡಿನೂ ತೆಗಿತಾ ಇಲ್ಲ, ಬರ್ತಾನೂ ಇಲ್ಲ. 1 ವಾರದಿಂದ ನಮ್ಮ ಗಂಡನ ಮನೆ ಸರ್, ನಮ್ಮ ಗಂಡನ ಮನೆ ಕರ್ಕೊಳ್ಳಿ ಅಂತ ಕೇಸ್ ಹೊರಕೊಂತೀವಿ ಸರ್. ಗಂಡ ಈಗ ಎಷ್ಟು ವರ್ಷದಿಂದ ಮದುವೆ ಆಗಿದ್ರು? 5 ವರ್ಷ ಆಯ್ತು ಸರ್ ಮದುವೆ ಆಗಿ. 3 ವರ್ಷ ಜೊತೆಗೆ ಇದ್ದ ಸರ್. 2 ಮಕ್ಕಳು ಆಗ್ಯಾವ. ಈಗ 2 ವರ್ಷ ಆಯ್ತು ಸರ್ ಬಿಟ್ಟು ಬಂದ್ ಕೇಸಿ. ಒಟ್ಟ ಬರ್ತಾನೂ ಇಲ್ಲ, ನನ್ನ ಮಾತಾಡ್ತಾನಿಲ್ಲ ಸರ್. ಆತ ಬರ್ತೀನಂದ್ರೆ ನನ್ನ ಗಂಡನ ಮನೆ ಬಿಡ್ತಿಲ್ಲ ಸರ್. ಅದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಬೇರೆ ಬೇರೆ ಜಾತಿನಾ ನೀವು? ಹಾ, ಬೇರೆ ಬೇರೆ. ಅವ್ರು ಯಾವ ಕಮ್ಯುನಿಟಿ? ಅವ್ರು ಜೈನ್ ಸರ್. ಜೈನ್. ನೀವು? ಅಂಬಿಗೆ. ಅಂಬಿಗ. ಈಗ ಏನು ಹೇಳ್ತಾರೆ ಅವರು? ಯಾಕೆ ಬೇಡ ಅಂತಾರೆ? ಏನು ಹೇಳ್ತಾನೆ ಇಲ್ಲ ಸರ್. ಬೇಕಂತಾನೆ ಹೇಳ್ತಿಲ್ಲ, ಬ್ಯಾಡ ಅಂತಾನೆ ಹೇಳ್ತಿಲ್ಲ ಸರ್. ಹೊರಗಡೆನೆ ಬರ್ತಿಲ್ಲ ಸರ್. ಮದುವೆ ಆಗಕ್ಕಿಂತ ಮುಂಚೆ ಏನು ಹೇಳಿದ್ ನಿಮ್ಗೆ? ಮದುವೆ ಆದ್ಮೇಲೆ ಮುಂಚೆ ಸರ್ ಏನು ಹೇಳಿದ್ರು, ಮದುವೆ ಮಾಡ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿರ್ರಿ ನಮ್ಮ ರಿಲೇಷನ್ ಅವ್ರ ಮನೆಯಲ್ಲಿ, ಆಮೇಲೆ ಕರ್ಕೊಂತೀವಿ ಅಂತ ಹೇಳಿದ್ರು ಸರ್. ಅದಾದ್ಮೇಲೆ ಅಲ್ಲಿ ಹೋಗಿದ್ದು, ಆಮೇಲೆ ಪ್ರೆಗ್ನೆಂಟ್ ಇದ್ದೆ ಸರ್. ಆಮೇಲೆ ಡೆಲಿವರಿ ಮನೆಗೆ ಬಂದು ಮತ್ತೆ ಡೆಲಿವರಿ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಮಹಾರಾಷ್ಟ್ರಕ್ಕೆ ಹೋಗಿದ್ದು. 2 ಮನೆಗೆ ಒಪ್ಪಿಗೆ ಇತ್ತಾ ಮದುವೆಗೆ? ಹಾಂ ಸರ್, 2 ಮನೆಯವ್ರು ಒಪ್ಪಿಗೆ ಇತ್ತು ಸರ್. 2 ಮನೆಯವ್ರು ಒಪ್ಪಿಗೆ ಇದ್ದ ಆಗಿರೋದು ಸರ್ ಮದುವೆ. ನಿಮ್ಮ ಹತ್ರ ಮದುವೆ ಆಗಿರೋ ಫೋಟೋಸ್ ಎಲ್ಲ ಇದೆ ಸರ್, ಪ್ರೂಫ್ ಇದೆ ಸರ್. ರಿಜಿಸ್ಟರ್ ಆಗಿದೆ? ರಿಜಿಸ್ಟರ್ ಮ್ಯಾರೇಜ್ ಆಗಲಿಲ್ಲ ಸರ್. ಅಟ್ಟಿ ಪೊಲೀಸ್ ಸ್ಟೇಷನ್ದಾಗ ಅಮರೇಶ್ವರ ದೇವಸ್ಥಾನ ಮಾಡಿಸಿದ್ರು ಸರ್ ಮದುವೆ. ಪೊಲೀಸ್ ಸ್ಟೇಷನ್ ಪೊಲೀಸರು ಅಮರೇಶ್ವರ ದೇವಸ್ಥಾನ ಮದುವೆ ಮಾಡಿಸಿದ್ರಾ? ಓಕೆ, ಅವೆಲ್ಲ ಫೋಟೋ ಇದಾವೆ? ಹಾಂ, ಎಲ್ಲ ಇದಾವೆ ಸರ್. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಸಾವೂರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಕಾಂತ್, ಕೇಳ್ತಾ ಇದ್ದೀವಿ, ಸಂತ್ರಸ್ತ ಪತ್ನಿ ತನ್ನ ಪತಿಯ ವಿರುದ್ಧ ಮಾಡ್ತಾ ಇರುವಂತ ನೇರ ಆರೋಪ. 1 ವಾರದಿಂದ ಅಂಗಡಿ ಮುಂದೆ ಕೂತಿದಾರಂತೆ. ಹೌದು ಮಧುಸೂದನ್, ರಾಯಚೂರು ಜಿಲ್ಲೆ ಲಿಂಗಸೂರು ಪಟ್ಟಣದ ದರ್ಶನ್ ಮೆಹ್ತಾ ಅನ್ನುವಂಥವನು ಮತ್ತೆ ಅಮೃತ ಅನ್ನುವಂತಹ ಹಟ್ಟಿ ಪಟ್ಟಣದ ಯುವತಿ, ಇವರಿಬ್ರು ಸಹ 5 ವರ್ಷದ ಹಿಂದೆನೆ ಲವ್ ಮ್ಯಾರೇಜ್ ಆಗಿರ್ತಾರೆ. ಅದು ಪೊಲೀಸರ ಸಮಕ್ಷಮದಲ್ಲೇ ಕುಟುಂಬಸ್ಥರ ಒಂದು ಹಾಜರಿರ್ತಾರೆ. ಏನು ಲಿಂಗಸೂರಿನ ದೇವಸ್ಥಾನದಲ್ಲಿ ಮದುವೆ ಆಗಿರ್ತಾರೆ. ಇದು 5 ವರ್ಷ ಮದುವೆಯಾಗಿ 3 ವರ್ಷ ಮಾತ್ರ ಇವನು ಸಂಸಾರ ಮಾಡಿದ್ದಾನೆ ಅನ್ನುವಂಥ ಒಂದು ಆರೋಪವನ್ನ ಪತ್ನಿ ಅಮೃತ ಮಾಡ್ತಾ ಇದ್ದಾರೆ. 5 ವರ್ಷದಲ್ಲಿ ಇಬ್ರು ಮಕ್ಕಳಾಗಿದ್ದಾರೆ. ಆದ್ರೆ 3 ವರ್ಷದಿಂದ ಮಾತ್ರ ಇವನು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ನಮ್ಮ ಮನೆ ಕಡೆನೂ ಬರ್ತಾ ಇಲ್ಲ, ನನ್ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ನನ್ನ ಪತಿ ಹಾಗೇನೆ ಪತಿಯ ಮನೆಯವರೆಲ್ಲರೂ ಸೇರಿ ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಕಾರಣ ಕೇಳಿದ್ರೆ ಒಂದೊಂದು ಸರ್ತಿ ಜಾತಿಯ ನೆಪ ಹೇಳ್ತಾರೆ. ಅವ್ರ ಜಾತಿ ಬೇರೆ, ನಮ್ಮ ಜಾತಿ ಬೇರೆ, ಜಾತಿಯ ನೆಪವನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ದರ್ಶನ್ಗೆ ಈಗ ಆಲ್ರೆಡಿ ಮತ್ತೆ ಬೇರೊಂದು ಮದುವೆಯನ್ನು ಸಹ ಮಾಡ್ಲಿಕ್ಕೆ ಓಡಾಡ್ತಾ ಇದ್ದಾರೆ ಅವರು ಕುಟುಂಬಸ್ಥರು. ಅದಕ್ಕೋಸ್ಕರ ನಾನು ಪ್ರತಿಭಟನೆ ಕೂಡ್ತಾ ಇದ್ದೀನಿ, ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಅನ್ನೋಂತ ಒಂದು ಪ್ರಶ್ನೆಯನ್ನ ಕೇಳಿದಾಗ ಹೇಳ್ತಾರೆ, ಪೊಲೀಸ್ ಕಂಪ್ಲೇಂಟ್ ಮಾಡಿ ಕೋರ್ಟ್ಗೆ ಓಡಾಡಕ್ಕೆ ನನ್ನ ಹತ್ರ ಆರ್ಥಿಕವಾಗಿ ನಾನು ಸಬಲಲ್ಲ, ನಾನು ಬಹಳ ಕಷ್ಟದಲ್ಲಿದ್ದೀನಿ. ಏನಾದ್ರೂ ಮಾಡಿ ನನ್ನ ಗಂಡನನ್ನ ನನಗೆ ವಾಪಸ್ ಕೊಡಿಸ್ಬೇಕು. ಇಲ್ಲವಾದ್ರೆ ಏನಾದ್ರೂ ಹಣಕಾಸಿನ ಆರ್ಥಿಕವಾಗಿ ಆಕೆಯನ್ನ ನೋಡ್ಕೊಂಡ್ರೆ ಅಥವಾ ಆಕೆಗೆ ಕೊಟ್ರೆ ನನ್ನ ಮಕ್ಕಳನ್ನ ನಾನು ಬದುಕಿಸ್ತೇನೆ, ಅವ್ರಿಗೆ ಒಳ್ಳೆ ಎಜುಕೇಶನ್ ಅನ್ನ ಕೊಡ್ತೇನೆ ಅನ್ನೋಂತ ಒಂದು ಮಾತನ್ನ ಅಮೃತ ಹೇಳ್ತಾ ಇದ್ಲು. ಇದಕ್ಕೆ ಸಂಬಂಧಪಟ್ಟಂತೆ 1 ವಾರದಿಂದಲೂ ಸಹ ದರ್ಶನ್ ಮನೆಗೆ ಹೋದಾಗ ದರ್ಶನ್ ಮನೆ ಬೀಗ ಹಾಕಿತ್ತು. ದರ್ಶನ್ ಅಂಗಡಿ ಇದೆ, ಹಾರ್ಡ್ವೇರ್ ಅಂಗಡಿಲಿ ಹೋಗಿ ಕೂತಿದ್ದಾಳೆ ಫಸ್ಟ್ ಅಲ್ಲಿ. ಅದಾದ್ಮೇಲೆ ಅವರು ಪೊಲೀಸರನ್ನ ಕರೆಸಿ, ಪೊಲೀಸರೇ ಆಕೆಯನ್ನ ಹೊರಗಡೆ ಕೂಡ್ಸಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಸಹ ಅಮೃತ ಮಾಡ್ತಾ ಇದ್ಲು. 1 ವಾರದಿಂದನೂ ಸಹ ಅಂಗಡಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರು. ದರ್ಶನ್ ಆಗಿರ್ಬೋದು, ದರ್ಶನ್ನ ಮನೆಯವರಾಗಿರ್ಬೋದು, ಏನನ್ನು ಆಕೆಯ ಬಗ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ಬೇರೆ ಮದುವೆಗೆ ಓಡಾಡ್ತಾ ಇರೋದ್ರಿಂದ ಅಮೃತನು ಸಹ ಸಾಕಷ್ಟು ಆತಂಕದಲ್ಲಿರುವಂತದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ.